ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋದು ಇಲ್ಲಿಗಲ್ ಅಂದ್ರೆ ಏನು? ಗಾಂಜಾ ಡ್ರಗ್ಸ್ ಸಪ್ಲೈ ಮಾಡ್ತಾರಲ್ಲ, ಇದು ಇಲ್ಲಿಗಲ್. ರೇಪು, ಮರ್ಡರ್ ಇವು ಬ್ಯಾನ್ ಮಾಡಿ ಫಸ್ಟ್, ಆನಂತರ ನೋಡಿ ಬೈಕ್ ಟ್ಯಾಕ್ಸಿದು. ಇವತ್ತು ಆಟೋಕ್ಕೆ ಬಾಡಿಗೆ ಬರ್ತಾ ಇಲ್ಲ ಅಂದ್ರೆ ಒಂದೇ ರೀಸನ್, ಬೈಕ್ ಟ್ಯಾಕ್ಸಿಯಿಂದ ಬರ್ತಾ ಇಲ್ಲ ಅಂತ. ಇವತ್ತು ಆಟೋಗಳು ಬೆಂಗಳೂರಲ್ಲಿ ಪರ್ಮಿಟ್ ಎಷ್ಟು ಇದ್ದಿದ್ದು 1.5 ಲಕ್ಷಕ್ಕೆ, ಇವತ್ತು ಬೆಂಗಳೂರಲ್ಲಿ 4 ರಿಂದ 5 ಲಕ್ಷಕ್ಕೂ ಅಧಿಕ ರನ್ ಆಗ್ತಾ ಇದೆ. ಇದರಿಂದ ಬಾಡಿಗೆ ಕಮ್ಮಿ ಆಗಿರೋದು. ಇವತ್ತೇನು ಶಿವಮೊಗ್ಗದಲ್ಲಿ ಆರ್ ಟಿ ಅಧಿಕಾರಿ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ರಲ್ವ, ಆ ಥರ ನಮ್ಮ ಬೆಂಗಳೂರಲ್ಲಿ ಮಾಡಲಿ. ಪ್ರತಿಯೊಬ್ಬರಿಗೂ ಫಿಟ್ನೆಸ್ ಸರ್ಟಿಫಿಕೇಟು, FC, ಇನ್ಸೂರೆನ್ಸ್ ಪಕ್ಕ ಇರಬೇಕು. ಈ ಥರ ರೂಲ್ಸ್ ತರಲಿ. ಬೆಂಗಳೂರಲ್ಲಿ ಎಷ್ಟು ಆಟೋಗಳು ಹೋಗ್ತವೆ? 4 ಲಕ್ಷಕ್ಕೆ ಇದ್ದಾವೆ, 2 ಲಕ್ಷಕ್ಕೆ ಬರ್ತವೆ. ಫೈನಲಿ ಏನೇ ಅಂದ್ರೂ ಬೈಕ್ ಟ್ಯಾಕ್ಸಿನೂ ಓಡಬೇಕು, ಆಟೋನು ಓಡಬೇಕು, ಕ್ಯಾಬ್ ಓಡಬೇಕು. ನಮ್ಮ ಬೆಂಗಳೂರಿಗೆ ಎಲ್ಲ ವೆಹಿಕಲ್ಲು ನೆಸೆಸಿಟಿ ಇದೆ. ಇದು ಪಬ್ಲಿಕ್ ಚಾಯ್ಸ್. ಅವ್ರು ಯಾವ್ದು ಬೇಕೋ ಅದು ಬುಕ್ ಮಾಡ್ತಾರೆ ಅವರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಈಗ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಇಲ್ಲಿಗಲ್ ಅಂತ ಹೇಳಿ ಬ್ಯಾನ್ ಮಾಡಿಸಿದ್ದಾರೆ ಹೇಳಿ ನಮ್ಮ ಬೆಂಗಳೂರಿನ ಆಟೋ ಡ್ರೈವರ್ಸ್. ಯಾರಿಗೂ ಗೊತ್ತಿರಬೇಕು. ಬೈಕ್ ಟ್ಯಾಕ್ಸಿ ವಿರುದ್ಧ ಮುಷ್ಕರ ಕೈಗೊಂಡ್ರು, ಸ್ಟ್ರೈಕ್ ಮಾಡಿದ್ರು. ಏನಾರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಆಟೋ ಓಡಿಸಲ್ಲ, ಬಂದ್ ಮಾಡ್ತೀವಿ, ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ಬಿಟ್ಟು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿಸ್ಬಿಟ್ರು. ಅಂದರೆ ಪರ್ಮನೆಂಟಾಗಿ ಏನಾಗಿಲ್ಲ, ಟೆಂಪ್ರವರಿಯಾಗಿ ಆಗಿದೆ. ಓಕೆ, ಆದರೆ ಇವತ್ತು ಬೈಕ್ ಟ್ಯಾಕ್ಸಿಗೆ ಇದಕ್ಕೆ ರೀಸನ್ ಗೊತ್ತಿರಬೇಕು. ನಮಗೆ ಬಾಡಿಗೆ ಬರ್ತಾ ಇಲ್ಲ, ಇವರಿಂದ ನಮ್ಮ ಅನ್ನ ಕಿತ್ಕೊಂಡು ತಿಂತಾ ಇದ್ದಾರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಇದೇ 3 ರೀಸನ್, ಅವತ್ತಿಂದ ಇವತ್ತವರೆಗೂ ಇದೇ 3 ರೀಸನ್ ಅವ್ರು ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಸ್ವಲ್ಪ ಸರ್ಕಾರ ಇನ್ನೊಂದು ಸ್ವಲ್ಪ 3 ರೀಸನ್ ಸೇರಿಸ್ಕೊಡ್ತು. ಬೈಕ್ ಟ್ಯಾಕ್ಸಿಯಿಂದ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ಆಕ್ಸಿಡೆಂಟ್ ಆದರೆ ಇದರಲ್ಲಿ ಸೇಫ್ಟಿ ಇಲ್ಲ, ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಈ ಥರ ಒಂದು 2-3 ರೀಸನ್ ಸೇರಿಸ್ಬಿಟ್ಟು ಎಲ್ಲ ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಇಟ್ಬಿಟ್ಟು ಕೇಸ್ ಹಾಕಿದ್ರು. ಇಲ್ಲಿ ಬರೀ ಬೈಕ್ ಟ್ಯಾಕ್ಸಿದಿಂದ ಮಾತ್ರನೇ ಪ್ರಾಬ್ಲಮ್ ಆಗ್ತಾ ಇದೆಯಾ? ಬೇರೆ ಏನು ಪ್ರಾಬ್ಲಮ್ ಇಲ್ವಂಗಾರೆ? ಇವತ್ತು ಆಟೋದವ್ರಿಗೆ ಬಾಡಿಗೆ ಬರ್ತಾ ಇಲ್ಲ ಅನ್ನೋಕ್ಕೆ ರೀಸನ್ನು ಬೇಜಾನ್ ಇದ್ದಾವೆ. ಇವತ್ತು ಬೆಂಗಳೂರಲ್ಲಿ ಆಟೋಕ್ಕೆ ಪರ್ಮಿಟ್ ಕೊಟ್ಟಿದ್ದೆಷ್ಟು? 1.5 ಲಕ್ಷ ಸಮಥಿಂಗ್ ಏನೋ ಇರೋದು. ಬಟ್ ಇವತ್ತಿಗೂ ಬೆಂಗಳೂರಲ್ಲಿ 4 ಲಕ್ಷಕ್ಕೂ ಅಧಿಕ ಆಟೋ ರನ್ ಆಗ್ತಾಯಿದೆ. ಪ್ರೆಸೆಂಟ್ ಇವತ್ತಿಗೂ ಕೂಡ ಹೊಸ ಆಟೋಗಳು ರೋಡಿಗೆ ಇಳಿತಾನೆ ಇದ್ದಾವೆ. ಇದಕ್ಕೆಲ್ಲ ಹೆಂಗೆ ಪರ್ಮಿಟ್ ಕೊಡ್ತಾ ಇದ್ದಾರೆ ಅಲ್ವಾ? ಇದನ್ನು ಕೇಳಬೇಕಲ್ವಾ? ಇವತ್ತು ಇದರಿಂದ ಬಾಡಿಗೆ ಇಲ್ದಂಗೆ ಆಗಿದೆ ಆಟೋಕ್ಕೆ, ಹೊರತು ಬೈಕ್ ಟ್ಯಾಕ್ಸಿಯಿಂದ ಇಲ್ದಂಗೆ ಆಗಿಲ್ಲ. ಇದಂತೂ ಯಾರನ್ನಾರ ಕೇಳಿ, ಇನ್ಕ್ಲೂಡ್ ಯಾವುದೇ ಒಂದು ಪಬ್ಲಿಕ್ಸ್ನಾರ ಕೇಳಿ, ರೈಡರ್ನಾರ ಕೇಳಿ ಇದೇ ಮಾತು ಹೇಳ್ತಾರೆ. ಇವತ್ತು ಬೆಂಗಳೂರಲ್ಲಿ ಎಷ್ಟಕ್ಕಿತ್ತು ಆಟೋಕ್ಕೆ ಪರ್ಮಿಟ್ ಅಷ್ಟು ಇದ್ದಿದ್ರೆ ಇಷ್ಟು ಪ್ರಾಬ್ಲಮ್ಮೇ ಆಗ್ತಿರಲಿಲ್ಲ. 1.5 ಲಕ್ಷ ಸಮಥಿಂಗ್ ಏನು ಪರ್ಮಿಷನ್ ಇತ್ತಲ್ಲ, ಅಷ್ಟೇ ಆಟೋ ಬಿಟ್ಬಿಟ್ಟಿದ್ರು. ಬೆಂಗಳೂರಲ್ಲಿ ಬೇಜಾನ್ ಬಾಡಿಗೆ ಬರ್ತಾ ಇತ್ತು, ಎಲ್ಲರೂ ನೆಮ್ಮದಿ ಡ್ಯೂಟಿ ಮಾಡ್ತಾಯಿದ್ರು. ಇವತ್ತು ಸಿಕ್ತಾರೆಲ್ಲ ಆಟೋ ತಗೊಂಡು ಓಡಿಸ್ತಾ ಇದ್ದಾರೆ. ಯಾವುದೋ ಒರಿಸ್ಸಾ, ಬಿಹಾರ, ಅಸ್ಸಾಂ ಎಲ್ಲೆಲ್ಲಿಂದ ಬಂದಿರೋಲ್ಲ, ಅವ್ರಿಗೆ DL ಇಲ್ಲ, ಇನ್ಸೂರೆನ್ಸ್ ಇಲ್ಲ, FC ಮಾಡಿಸೋರ ಬಿಟ್ಟರೆ ಗೊತ್ತಿಲ್ಲ, ಎಲ್ಲರೂ ಆಟೋ ತಗೊಂಡು ಓಡಿಸ್ತಾ ಇದ್ದಾರೆ. ಹಿಂಗಾಗಿ ಇವತ್ತು ಆಟೋಗಳಿಗೆ ಬಾಡಿಗೆ ಇಲ್ದಂಗೆ ಆಗಿದೆ. ಅದನ್ನು ತಗೊಂಬಂದು ಬೈಕ್ ಟ್ಯಾಕ್ಸಿ ಮೇಲೆ ಗೂಬೆ ಕೂರಿಸ್ತಾರೆ. ನಿಮ್ಮಿಂದ ನಮಗೆ ಬಾಡಿಗೆ ಇಲ್ಲ, ನಮ್ಮ ಅನ್ನ ಕಿತ್ಕೊಂಡು ತಿಂದಿರ್ತಾರೆ. ಇವ್ರೇನು ಮಾಡಿದ್ದಾರೆ? ಸಿಂಗಲ್ ಪ್ಯಾಸೆಂಜರ್ ಬಂದರೆ ಇವ್ರು ಹೊಡಿತಾರೆ ಅಷ್ಟೇ. 2-3 ಜನ ಬಂದರೆ ನೀವ್ರೇನು ಹಾಕ್ಕೊಂಡು ಹೋಗೋಕ್ಕಾಗತ್ತಾ? ಹಿಂದೆ ಮುಂದೆ ಅಲ್ಲವಾ? ಇಲ್ಲ ತಾನೆ. ಅದಕ್ಕೆ ಆಟೋಕ್ಕೆ ಕ್ಯಾಬ್ಗೆ ಹೋಗ್ಬೇಕಲ್ವಾ? ಕಸ್ಟಮರ್ಗೂ ಅಷ್ಟೇ, ಅದು ಅವ್ರವ್ರ ಚಾಯ್ಸ್ ಬುಕ್ಕಿಂಗ್ ಮಾಡೋದು. ಒಬ್ಬೊಬ್ರು ಇರೋರೇನು ಕಾರು ಆಟೋ ಬುಕ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ? ಬೈಕೆ ಬುಕ್ ಮಾಡ್ಕೋಬೇಕು. ಪ್ರಾಬ್ಲಮ್ ಎಲ್ಲಿದೆ ಇದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಒಟ್ಟಾರೆ ಎಲ್ಲರೂ ಕಾಣೋದು ಒಂದೇ, ಬೈಕ್ ಟ್ಯಾಕ್ಸಿ. ಬೈಕ್ ಟ್ಯಾಕ್ಸಿಯಿಂದ ನಮ್ಮ ಪ್ರಾಬ್ಲಮ್ ಆಗ್ತಿದೆ, ಸ್ಟಾಪ್ ಮಾಡಿಂತವ. ಇವರು ಮನುಷ್ಯರೇ, ಅವರು ಮನುಷ್ಯರು, ಎಲ್ಲರೂ ಬದುಕಬೇಕು ತಾನೆ. ಎಲ್ಲರೂ ನ್ಯಾಯವಾಗಿ ದುಡ್ಕೊಂಡು ತಿಂತಾ ಇದ್ದಾರೆ. ಯಾರನ್ನ ಏನು ಯಾರು ಕಿತ್ಕೊಂಡು ತಿಂತಾ ಇಲ್ಲ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಕೆಲವರಿಗೆ. ಬೇಸಿಕ್ ಇದು ಕರೆಕ್ಟಾಗಿ ಥಿಂಕ್ ಮಾಡಿ ನೋಡಿದ್ರೆ ಇಲ್ಲಿ ಬೈಕ್ ಟ್ಯಾಕ್ಸಿಯಿಂದ ಬೇರೆ ಯಾರಿಗೂ ತೊಂದರೆನೂ ಆಗಿಲ್ಲ, ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ಪ್ರಾಬ್ಲಮ್ ಆಗ್ತಿರೋದೇ ಅವರಿಂದ, ಅವರವರೇ ಮಾಡ್ಕೊಂಡಿರೋ ಪ್ರಾಬ್ಲಮ್ ಇದು. ಇವತ್ತು ಶಿವಮೊಗ್ಗದಲ್ಲಿ ನೋಡಬೇಕು, ಹೊಸ RTO ಅಧಿಕಾರಿಗಳು ಬಂದರೆ ಫುಲ್ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದ್ರು. 70 ಆಟೋ ಸೀಸ್ ಮಾಡಿದ್ದಾರೆ 1-2 ದಿನದಲ್ಲಿ. ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, FC ಮಾಡಿಸಿಲ್ಲ. ಈ ಥರ ಹುಡುಕ್ಬಿಟ್ರೆ ನಮ್ಮ ಬೆಂಗಳೂರಲ್ಲಿ ಸಾವಿರಾರು ಆಟೋಗಳೇನು ಲಕ್ಷಾಂತರಗಳು ಆಟೋ ಸೀಸ್ ಆಗ್ತವೆ. ಯಾಕೆಂದ್ರೆ ಎಷ್ಟೋ ಜನ ವಿತೌಟ್ ಇನ್ಸೂರೆನ್ಸು, ವಿತೌಟ್ FC, ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಮನಸ್ಸಿಗೆ ಬಂದರೆ ಹೆಂಗೆ ಬೇಕಂಗೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಇಲ್ಲೂ ಈ ಥರ ಅಧಿಕಾರಿಗಳು ಬಂದು ಇಡೀಲಿ ಎಲ್ಲ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಲಿ. ಎಷ್ಟು ಆಟೋ ಕಮ್ಮಿ ಆಗುತ್ತೆ, ಆನಂತರ ಯಾಕೆ ಬರಲ್ಲ ಬಾಡಿಗೆ? ಎಲ್ರಿಗೂ ಬಾಡಿಗೆ ಬರುತ್ತೆ, ಎಲ್ಲರೂ ಜೀವನ ಮಾಡ್ಬೋದಲ್ವಾ? ಬೆಂಗಳೂರು ಒಂಥರ ಕುರಿ ದೊಡ್ಡಿ ಆಗೋಗ್ಬಿಟ್ಟಿದೆ. ಎಲ್ಲರೂ ಬಂದು ತುಂಬಿಕೊಂಡು ಏನು ಬೇಕಾದ್ರೂ ಮಾಡ್ಕೋಬೋದು, ಹಂಗಾಗ್ಬಿಟ್ಟಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಬೈಕ್ ಟ್ಯಾಕ್ಸಿ ಅವ್ರಿಗೆ ಏನಾರು ಆಗಲಿ, ಬೈಕ್ ಟ್ಯಾಕ್ಸಿ ಅವ್ರು ಒಬ್ಬರೇ ಕಣ್ಣಿಗೆ ಕಾಣಿಸೋದು. ಇವರಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ, ಇವರೇ ನಮ್ಮನ್ನು ಹಾಳು ಮಾಡಿರೋದು, ನಮ್ಮನ್ನ ಕಿತ್ಕೊಂಡು ತಿಂತಿರೋದು ಅಂತ ಪ್ರತಿಯೊಂದಕ್ಕೂ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಗೂಬೆ ಕೂರಿಸ್ತಿದ್ದಾರೆ. 1.5 ಲಕ್ಷ ಪರ್ಮಿಟ್ ಇರೋದು ಬೆಂಗಳೂರಲ್ಲಿ ಆಟೋಕ್ಕೆ ಸಂಖ್ಯೆ. ಇಷ್ಟೇ ಓಡಬೇಕಂತ ಅಷ್ಟೇ ಇರೋದು ಪರ್ಮಿಷನ್ನು. 4 ಲಕ್ಷಕ್ಕೂ ಅಧಿಕ ಆಟೋ ಓಡ್ತಾ ಇದೆ ಬೆಂಗಳೂರಲ್ಲಿ. ಬಾಡಿಗೆ ಬಂದರೆ ಹೆಂಗೆ ಬರುತ್ತೆ ಇವರಿಗೆ ಅಲ್ವಾ? ಪ್ರಾಬ್ಲಮ್ ಇರೋದು ಇವ್ರ ಕಡೆ ಮೇಜರು. ಇದ್ರ ಬಗ್ಗೆ ಧ್ವನಿ ಯಾರು ಮಾತಾಡ್ತಾ ಇಲ್ಲ, ಯಾರೂ ಕೇಳ್ತಾ ಇಲ್ಲ. ಇವತ್ತು 4 ಲಕ್ಷದಲ್ಲಿ 1-2 ಲಕ್ಷ ಆಟೋ ಮೈನಸ್ ಆಗಲಿ, ಬೆಂಗಳೂರಿಗೆ ಎಷ್ಟು ಬೇಕು ನೆಸೆಸಿಟಿ ಅಷ್ಟು ಕೊಡಲಿ. ಯಾಕೆ ಬಾಡಿಗೆ ಬರಲ್ಲ? ಕೆರ್ಕಣಕ್ಕೆ ಟೈಮ್ ಇರಲ್ಲ, ಆ ಥರ ಆರ್ಡ್ರುಗಳು ಬರ್ತಾ ಇರುತ್ತೆ. ಆಮೇಲೆ ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು. ಸುಮ್ಮನೆ ಅನ್ನೆಸರಿ ಏನೋ ಒಂದು ನೆವ ಹೇಳ್ಕೊಂಡು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇವ್ರು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ರೀಸನ್ನು. ಬೈಕ್ ಟ್ಯಾಕ್ಸಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಮಾಡ್ದೆ ಅಂತ ತಪ್ಪೇನಾಗಿದೆ?
ಇವತ್ತೇ ನಿನ್ನೆ ಮನೆಯಿಂದ ಓಡ್ತಾ ಇದೆಯಾ? ಇಲ್ಲ, ಇದು ಸುಮಾರು ವರ್ಷದಲ್ಲೇ ಮಾಡ್ತಾ ಇದ್ದಾರೆ. ಎಷ್ಟು ಸ್ಟೇಟಲ್ಲಿ ರನ್ ಆಗ್ತಾ ಇದೆ, ಬೇರೆ ಬೇರೆ ಕಂಟ್ರಿಲಿ ರನ್ ಆಗ್ತಾ ಇದೆ. ಅಲ್ಲೆಲ್ಲ ಮಾಡ್ತಿರೋರೆಲ್ಲ ಮನುಷ್ಯರೇ ಅಲ್ವ ಅವ್ರಂಗಾರೆ? ಅಲ್ಲೆಲ್ಲ ಆಟೋಗಳೇ ಇಲ್ವಾ ಹಂಗಾರೆ ಎಲ್ಲೂ ಯಾವ ದೇಶದಲ್ಲೂ? ಬೇರೆ ಸ್ಟೇಟಲ್ಲೆಲ್ಲ ಆಟೋ ಓಡ್ತಾ ಇಲ್ವಾ? ಎಲ್ಲ ಕಡೆ ಓಡ್ತಾ ಇದೆ. ಇಲ್ಲಿ ಮಾತ್ರ ಯಾಕೆ ಈ ರೂಲ್ಸು? ಯಾರು ಕೇಳ್ತಾ ಇಲ್ಲ? ಬೆಂಗಳೂರಲ್ಲಿ ಬರಬೇಕು ಇವತ್ತು. ಬೈಕ್ ಟ್ಯಾಕ್ಸಿಗೆ ಯಾವ ಥರ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡ್ತಾ ಇದ್ದಾರೋ ಬರಲಿ. ಆಟೋಕ್ಕೂ ತೆಗಿರಪ್ಪ ಎಲ್ಲ ಫಿಟ್ನೆಸ್ ಸರ್ಟಿಫಿಕೇಟು, FC ಇರಬೇಕು, ಇನ್ಸೂರೆನ್ಸ್ ಇರಬೇಕು. ಇಂಥವ್ರು ಮಾತ್ರ ರನ್ ಮಾಡಿಸಿ. ಇನ್ನು ಬೇರೆ ಏನೇನಿದಾವೆ ಅವರು ಇವರು ಎಲ್ಲೆಲ್ಲಿಂದ ಬಂದು ಹೊರಗಡೆಯಿಂದೆಲ್ಲ ಓಡಿಸ್ತಾ ಇರಲ್ಲ, ಬಾಡಿಗೆಗೆ ರೆಂಟಿಗೆಲ್ಲ ತಗೊಂಡು ಸ್ಟಾಪ್ ಮಾಡಿ ಹೋಗಿರಿ ಎಲ್ಲ ಸೈಡ್ಗೆ. ಆಮೇಲೆ ನೋಡಿ ಎಲ್ಲ ಟ್ರಾಫಿಕ್ಕು ಕಮ್ಮಿ ಆಗುತ್ತೆ, ಬಾಡಿಗೆನೂ ಬರುತ್ತೆ. ಇವತ್ತು ಬೆಂಗಳೂರಲ್ಲಿ ಆ ಕಡೆ ಕಣ್ಣು ಹಾಯಿಸಿದ್ರು ಬರೀ ಆಟೋಗಳೇ ಕಾಣಿಸ್ತಾ ಹೊರತು ಬೇರೆ ವೆಹಿಕಲ್ಸೇ ಕಾಣಿಸ್ತಾ ಇಲ್ಲ. ಅಬ್ಸರ್ವ್ ಮಾಡಿರ್ತೀರ, ಫೀಲ್ಡಲ್ಲಿ ಯಾರ್ಯಾರು ಓಡಾಡ್ತಿರ್ತೀರ, ಹೊರಗಡೆ ಎಲ್ಲ ಸಿಟಿಲಿ ನೋಡಿರ್ತೀರ. ಇಲ್ಲಿಂದ ಇಲ್ಲಿ ನೋಡಿ ಬರೀ ಆಟೋಗಳೇ, ಯೆಲ್ಲೋ ಕಲರ್ ಟಾಪ್ಗಳು ಸಿಕ್ಕಾಬಟ್ಟೆ ದುಪ್ಪಟ್ಟೆ 10ರಷ್ಟು ಜಾಸ್ತಿ ಆಗಿ ಹೋಗಿದ್ದಾವೆ. ಈ ಥರ ಆದ್ರಿಂದ ಟ್ರಾಫಿಕ್ಕು ಆಗುತ್ತೆ, ಆರ್ಡ್ರ್ ಬರ್ತಾ ಇಲ್ಲ, ಯಾರಿಗೂ ಹೊಟ್ಟೆ ತುಂಬಲ್ಲ. ಇದು ಮೇಜರ್ ಕಾರಣ ಇರೋದೇ ಇದು. ಇವತ್ತು ಬೆಂಗಳೂರಲ್ಲಿ ಕರೆಕ್ಟಾಗಿ ಎಷ್ಟಕ್ಕಿದೆ ಆಟೋಕ್ಕೆ ಪರ್ಮಿಷನ್ ಅಷ್ಟು ಕೊಟ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಏನು ಮಾಡ್ತಿರೋ ಗೊತ್ತಿಲ್ಲ, ನಿಮಗೆ ಬಿಟ್ಟಿದ್ದು. ಅವೆಲ್ಲ ತೆಗೆದಾಕಿದ್ರೆ ಹೆಂಗೆ ಆರ್ಡ್ರ್ ಬರುತ್ತೆ ನೋಡಿ. ಎಲ್ಲರೂ ಆಟೋದವ್ರಿಗೆ ಅಷ್ಟೇ ಅಷ್ಟು ಆರ್ಡ್ರ್ ಇರುತ್ತೆ, ಬೈಕ್ ಟ್ಯಾಕ್ಸಿಯವ್ರಿಗೂ ಆರ್ಡ್ರ್ ಇರುತ್ತೆ. ಟ್ರಾಫಿಕ್ಕು ಕೂಡ ಎಷ್ಟೋ ಕಮ್ಮಿ ಆಗುತ್ತೆ. 100ಕ್ಕೆ 30% ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಇದರಿಂದ ಟ್ರಾಫಿಕ್ ಇವತ್ತು ಹೆವಿ ಆಗ್ತಾ ಇರೋದು. ಪ್ರತಿನಿತ್ಯ ಹೊಸ ಆಟೋಗಳು ಬರ್ತಾನೆ ಇದೆ, ನಾವು ನೋಡ್ತಾನೆ ಇರ್ತೀವಿ, ತಗೊತಾನೆ ಇದ್ದಾರೆ. ಯಾರು ಪರ್ಮಿಷನ್ ಕೊಡ್ತಾರೆ ಹಂಗಾರೆ ಇವಕ್ಕೆಲ್ಲನ? ಎಷ್ಟಕ್ಕಿದೆ ಪರ್ಮಿಷನ್ನು? ಅಷ್ಟೇ ಇರಬೇಕಲ್ಲ ವೆಹಿಕಲ್ಸ್ಗಳು. ಎಕ್ಸ್ಟ್ರಾ ಯಾಕೆ ಬೇಕು? ಯಾರು ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ. ಒಟ್ಟಾರೆ ಎಲ್ಲದಕ್ಕೂ ಬೈಕ್ ಟ್ಯಾಕ್ಸಿ ಒಂದೇ ಆಗ್ಬಿಟ್ಟಿದೆ ಪ್ರಾಬ್ಲಮ್ ಇವರಿಗೆ. ಇದು ಮಾತ್ರನೇ ಎದ್ದು ಕಾಣಿಸ್ತಾ ಇರೋದು ಕಣ್ಣಿಗೆ. ಬ್ಯಾನ್ ಮಾಡೋಕೆ ಅವ್ರೇನು ಕಳ್ತನ ಮಾಡ್ಯಾರ, ಕೊಲೆ ಮಾಡ್ಯಾರ, ಇಲ್ಲ ತಲೆ ಹೊಡೆದಾರೆ ಯಾರ್ದಾರ? ಇಲ್ಲ ತಾನೆ. ಅವರು ಒಂದು ನ್ಯಾಯವಾಗಿ ದುಡ್ಕೊಂಡು ತಿಂತಾ ಇದ್ದಾರೆ. ಈ ಗೌರ್ಮೆಂಟ್ಗಂತೂ ಈಗ 5ರಿಂದ 6 ಲಕ್ಷ ಜನಕ್ಕೆ ಕೆಲಸ ಕೊಡೋಕ್ಕಾಗಲ್ಲ. ಕಂಪ್ನಿ ಪರ್ಮನೆಂಟ್ ಬ್ಯಾನ್ ಆದರೆ ಯಾವುದೋ ಒಂದು ಕಂಪ್ನಿ ಕೊಟ್ಟಿದೆ ತಾನೆ ಕೆಲಸನ, ಅದಕ್ಕೇನು ಪಾಲಿಸಿ ತಂದು ಕೊಡೋಕೆ ಏನು ಕಷ್ಟ ಆಗಿತ್ತು ಇವ್ರಿಗೆ? ಒಂದು ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡಿಕೊಟ್ಟಿದ್ರೆ ಆಗಿತ್ತು. 5ರಿಂದ 6 ಲಕ್ಷ ಇರೋರು ಒಂದು 2 ಲಕ್ಷಕ್ಕೆ ಬಂದಿರೋರು ಇವರು ಬೇರೆ ಬೇರೆ ಸ್ಟೇಟರೆಲ್ಲ ಹೊರಟೋಗ್ತಾ ಇದ್ರು. ಇವ್ರಿಗೂ ಪಾಲಿಸಿ ಮಾಡಿ ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡೋಕ್ಕೂ ಕಷ್ಟ. ಇತ್ತ ಕೊಟ್ಟಿರೋದು ಮಾಡೋಕ್ಕೂ ಬಿಡ್ತಾ ಇಲ್ಲ. ಮತ್ತು ಎಲ್ಲಿಗೆ ಹೋಗ್ಬೇಕು ಅವ್ರ ಕೆಲಸಕ್ಕೆ? ಇಲ್ಲ ಅವ್ರು ಕೊಡ್ತಾ ಇರ್ತಕ್ಕಂಥ ಸ್ಯಾಲ್ರಿ ಅವ್ರ ಕೆಲಸನ ಕೊಡಲಿ, ಗೌರ್ಮೆಂಟೇ ಮಾಡ್ತಾರೆ. ಏನು ತಿಂಗಳಿಗೆ ಒಂದು 30ರಿಂದ 40 ಸಾವಿರ ದುಡಿತಾ ಇದ್ದಾರಲ್ವಾ, ಆ ಸ್ಯಾಲ್ರಿ ಕೊಟ್ಟು ಕೆಲಸ ಕೊಡಲಿ 8 ಅವರು. ಯಾರೂ ಮಾಡಲ್ಲ ಬೈಕ್ ಟ್ಯಾಕ್ಸಿ. ಎಲ್ಲ ಹೋಗೋ ಅದೇ ಏನು ಜಾಬ್ ಕೊಡುತ್ತೆ ಗೌರ್ಮೆಂಟಲ್ಲಿ ಮಾಡ್ಕೊತಾರೆ. ಈಗ ಆಲ್ರೆಡಿ ಇಷ್ಟೊಂದು ಪಾಪ್ಯುಲೇಷನ್ ಜಾಸ್ತಿ ಆಗಿ ಇರೋರಿಗೆ ಕೆಲಸ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಯಾವುದೋ ಒಂದು ಕಂಪ್ನಿಗಳು ಈ ಥರ ಕೆಲಸ ಕೊಟ್ಟು 4 ಜನದ ಹೊಟ್ಟೆ ತುಂಬಿಸ್ತಾ ಇದೆ. ಆ ಕೆಲಸನೂ ಕಿತ್ಕೊಂಡು ಅವ್ರ ಹೊಟ್ಟೆಗೂ ತಣ್ಣೀರು ಬಟ್ಟೆ ಹರ್ಸೋಕ್ಕೆ ಕೂತ್ಕೊಂಡಿದ್ದೀವಿ ಈಗ ನಮ್ಮ ಗೌರ್ಮೆಂಟು. ಏನು ಅರ್ಥ ಆಗುತ್ತೋ ಇಲ್ಲೂ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲೀಗಲ್ ಯಾವ್ಯಾವ ಇದೆ ಅವನ್ನ ಬ್ಯಾನ್ ಮಾಡಿಸಿ, ಡ್ರಿಂಕ್ಸ್ ಬ್ಯಾನ್ ಮಾಡಿಸಿ, ಗುಟ್ಕಾ ಬ್ಯಾನ್ ಮಾಡಿಸಿ, ಸಿಗರೇಟು ಇವೆಲ್ಲ ಬ್ಯಾನ್ ಮಾಡಿಸಿ, ಗಾಂಜಾ ಇವೆಲ್ಲ ಮಾರ್ತಾರಲ್ಲ ಡ್ರಗ್ಸು ಇವು ಬ್ಯಾನ್ ಮಾಡಿಸಿ. ಇದರಿಂದ ಎಷ್ಟು ಸಂಸಾರ ಹಾಳಾಗ್ತಾ ಇದ್ದಾವೆ, ಎಷ್ಟು ಜನ ಸಾಯ್ತಾ ಇದ್ದಾರೆ ಪ್ರತಿನಿತ್ಯವ. ಇವೆಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್, ಇವೆಲ್ಲ ಬ್ಯಾನ್ ಮಾಡ್ಸೋಕ್ಕಾಗ್ತಾ ಇಲ್ಲ. ಹೋಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ. ಏನು ದಿನಕ್ಕೆ 1000 ಜನ ಸಾಯ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆಗಿ. ಹುಡುಕಿದ್ರು ತಿಂಗಳಿಗೆ 1-2 ಸಿಗಲ್ಲ, ವರ್ಷಕ್ಕೊಂದು 2-3 ಸಿಗ್ಬೋದು. ಇದು ಎಲ್ಲ ವೆಹಿಕಲ್ಸಲ್ಲೂ ನಾರ್ಮಲ್ಲು ಆಕ್ಸಿಡೆಂಟು, ಡೆತ್ತು. ಯಾವುದು ನಿನ್ನ ಮನೇಲಿ ಪರ್ಸ್ನಲ್ ವೆಹಿಕಲ್ಸ್ ಹೋಗ್ಬೇಕಾದ್ರು ಸತ್ತೇ ಸಾಯ್ತಾರೆ ಬೈಕಲ್ಲಿ. ಹಂಗಂತ ಏನು ಬೈಕ್ ಟ್ಯಾಕ್ಸಿ ಓಡಿಸ್ಬೇಕಲ್ಲೇ ಸಾಯ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಹೇಳೋಕ್ಕೇನೋ ಒಂದು ರೀಸನ್ ಅಷ್ಟೇ ಬ್ಯಾನ್ ಮಾಡೋಕ್ಕೆ. ಇವ್ರಿಗೆ ಪ್ರಾಬ್ಲಮ್ ಬೇರೆಯೇ ಇದೆ, ಇವ್ರ ಇಂಟೆನ್ಷನ್ನೇ ಬೇರೆ ಇದೆ. ಏನೇ ಆಗಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಮಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ ನಮಗಂತೂ ಸರಿ ಅನ್ನಿಸ್ತಾ ಇಲ್ಲ. ಇವ್ರು ಕಂಡ್ರೆ ಯಾಕೆ ಅಷ್ಟೊಂದು ಕೋಪನೋ ಉರಿನೋ ಅದೂ ಗೊತ್ತಾಗ್ತಾ ಇಲ್ಲ. ಇವ್ರು ಏನು ಮಾಡಿದ್ದಾರೆ, ಇವ್ರ ನೆಮ್ಮದಿ ದುಡ್ಕೊಂಡು ತಿನ್ನೋಕ್ಕೂ ಬಿಡ್ತಾ ಇಲ್ಲ. ಏನಾಗಲಿ ಸುಪ್ರೀಂ ಕೋರ್ಟಿಂದ ಫೈನಲಿ ನೆಕ್ಸ್ಟ್ ಮಂತ್ ಏನು 11ಕ್ಕೆ ಇಯರಿಂಗ್ ಡೇಟು, ಒಂದು ಫೈನಲ್ಲಾಗಿ ಜೆನ್ಯೂನಾಗಿ ತೀರ್ಪು ಬರಲೇಬೇಕು ಬೈಕ್ ಟ್ಯಾಕ್ಸಿ ಪರವಾಗಿ ನ್ಯಾಯ. ಅಲ್ಲಿಂದ ಸ್ಟ್ರಿಕ್ಟಾಗಿ ಹೇಳ್ಬಿಡ್ಬೇಕು ಕರ್ನಾಟಕ ಸರ್ಕಾರಕ್ಕೆ. ಏನಿದೆ ಬೈಕ್ ಟ್ಯಾಕ್ಸಿ ಅವರು ಡ್ಯೂಟಿ ಮಾಡಬೇಕು. ಬೈಕ್ ಟ್ಯಾಕ್ಸಿನೂ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು, ಅದಕ್ಕಾದ ಒಂದು ಪಾಲಿಸಿನ ರಚನೆ ಮಾಡಿಕೊಡಿ. ಎಲ್ಲೋ ಬೋರ್ಡ ಯಾವುದೋ ಒಂದು ಯಾವ ವೆಹಿಕಲಲ್ಲಿ ಮಾಡಬೇಕು ಅಥವಾ ಪಾಲಿಸಿ ರಚನೆ ಮಾಡಿಕೊಡಿ. ಅದೇನೇನು ಡಾಕ್ಯುಮೆಂಟ್ಸ್ ಬೇಕು ಕೊಟ್ಬಿಟ್ಟು ಅಂತ ರೂಲ್ಸ್ ಬರಬೇಕು ಸ್ಟ್ರಿಕ್ಟಾಗಿ. ಆ ನಂತರ ಎಲ್ಲರೂ ಸರಿ ಹೋಗುತ್ತಾರೆ. ಇಲ್ಲಾಂದ್ರೆ ಇದೇ ಥರ ಆದರೆ ಬ್ಯಾನ್ ಅಂದ್ಕೊಂಡವ್ರೆ ಎಲ್ಲರೂ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತೈತೆ ಇವಾಗಲೇ. ಎಲ್ಲಿಗೆ ಹೋಗ್ಬೇಕು ಮಿಕ್ತಾರೆಲ್ಲ ಕಂಪ್ನಿ ಬ್ಯಾನ್ಗಳಾದರೆ? ಇದೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ? ಯಾವ ಉದ್ದೇಶ ಇಟ್ಕೊಂಡು ಹಿಂಗೆ ಮಾಡ್ತಾಯಿರೋ ನಮಗಂತೂ ಗೊತ್ತಿಲ್ಲ. ಕೆಲವ್ರಂತೂ ಬೈಕ್ ಟ್ಯಾಕ್ಸಿ ಕಂಡ್ರೆ ಹುರಿದು ಬೀಳ್ತಾರೆ. ಅಂಥದ್ದೇನು ಮಾಡಬಾರ್ದು ಮಾಡಿದಾರೋ ಅವರು ಗೊತ್ತಿಲ್ಲ ಇವ್ರಿಗೆಲ್ಲವ. ಇವ್ರ ಕಡೆನೂ ಬೇಜಾನ್ ಪ್ರಾಬ್ಲಮ್ ಇದ್ದಾವೆ. ಇಲ್ಲಿರೋ ಪ್ರಾಬ್ಲಮ್ ಇವ್ರು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಒಟ್ಟಾರೆ ಎಲ್ಲರಿಗೂ ಬೈಕ್ ಟ್ಯಾಕ್ಸಿ ಅವ್ರ ಮೇಲೆ ಕಣ್ಣು ಬಿದ್ದುಬಿಟ್ಟೈತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ತೀರ್ಪು ಬರೋ ಗಂಟವ.
ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ನಡೆದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.